Hey guys, welcome back to my ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್. ಐ ಡೋಂಟ್ ನೋ ಹೌ ಇಟ್ ಗೋಸ್. ಆಲ್ರೆಡಿ ನಿಮ್ಗೆ ತಮ್ಮನೇಲಿಂದ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನಂತ. ಇವತ್ತು ನಾವು ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಲಾಸ್ಟ್ ಟೈಮ್ ಹೋಗಿದ್ದು ಫೆಬ್ರವರಿಲಿ, ಅಂದ್ರೆ ಜಾತ್ರೆ ಟೈಮಲ್ಲಿ ಹೋಗಿದ್ದು. ಅವಾಗೆ ಅನ್ಕೊಂಡಿದ್ವಿ ಇನ್ನೊಂದ್ಸಲ ಹೋಗ್ಬೇಕು ಅಂತ. ಬಿಕಾಸ್ ಜಾತ್ರೆ ಟೈಮಲ್ಲಿ ಹೋದಾಗ ದರ್ಶನ ಎಲ್ಲ ಸರಿ ಆಗಲ್ಲ, ಅದಕ್ಕೆ ಇನ್ನೊಂದ್ಸಲ ಹೋಗೋಣ ಅಂತ. ಇವಾಗ ಟೈಮ್ ಬಂದ್ಬಿಟ್ಟು 8:30 ಆಗಿದೆ. ಬೇಗ ರೆಡಿಯಾಗಿ ಹೋಗ್ಬೇಕು. ನಮಗೆ ಬಸ್ ಇರೋದು 10 ಗಂಟೆಗೆ. ಇದು ನನ್ನ ಔಟ್‌ಫಿಟ್. ಇದೇ ತರದ್ ಸೇಮ್ ಇನ್ನೊಂದು ಔಟ್‌ಫಿಟ್ ಇತ್ತು ನನ್ನ ಹತ್ರ. ಅದು ನಂಗೆ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ರಕ್ಷು ಸೇಮ್ ಔಟ್‌ಫಿಟ್‌ನ ನನಗೆ ಬರ್ಡೇ ಗಿಫ್ಟ್ ಕೊಟ್ಟಿದ್ಲು. ಆ ಡ್ರೆಸ್ ಹಾಕೊಂಡು ರೆಡಿ ಆಗ್ತೀನಿ. ರೆಡಿ ಆದ್ಮೇಲೆ ಸಿಗ್ತೀನಿ. ನಾನು, ಅಮ್ಮ, ರಕ್ಷು ರೆಡಿ ಆಗಿದ್ದೀವಿ. ಈಗ ಬ್ರೇಕ್‌ಫಾಸ್ಟ್ ಮಾಡಿ ಹೊರಡೋದಷ್ಟೇ ಬಾಕಿ. ಅಷ್ಟರಲ್ಲಿ ಅಮ್ಮ ಇಡ್ಲಿ ಸಾಂಬಾರ್ ಮಾಡಿದ್ದಾರೆ. ಸುಮಾ ಸುಮಾ ಮಾತಲ್ಲಿ ಏನು ಹೊಸತನ, ಮಗುವನ್ನು ಹೋಲೋ ಹೂಮನ. ನಾವೆಲ್ಲಿಗಾದ್ರೂ ಹೋಗ್ಬೇಕು ಅಂತ ರೆಡಿ ಆದಾಗ ಯಾವಾಗೂ ಈ ಬಸ್ ಹೀಗೆ ಮಾಡ್ತಾ ಇರುತ್ತೆ. ಯಾವಾಗೂ ಲೇಟ್. ಇಲ್ಲಾಂದ್ರೆ ಆನ್ ದಿ ಟೈಮ್ ಬರುತ್ತೆ. ಈಗ ಹೋಗಿದ್ರೆ ರಿಟರ್ನ್ ಬರೋ ತನಕ ಕಾಯ್ಬೇಕು. ಮಾತಲ್ಲಿ ಏನು ಹೊಸತನ, ಮಗುವನ್ನು ಹೋಲೋ ಹೂಮನ. ನಾವೀಗ ಸಿರ್ಸಿ ಹಳೆ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೀವಿ. ಇಲ್ಲಿಂದ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು. ದೇವಸ್ಥಾನ ನೀವು ರಸ ಕಾವ್ಯ ನಿನ್ನ ಯೌವನ, ಎದೆ ತುಂಬಿ ನಿಂತೆ ಪ್ರತಿಕ್ಷಣ. ಹಳ್ಳಿ ಮಣ್ಣಲ್ಲಿ ಬಿರಿದ ಮಲ್ಲಿಗೆ, ಹಳ್ಳಿ ಮಣ್ಣಲ್ಲಿ ಬಿರಿದ ಮಲ್ಲಿಗೆ, ಬೆರೆತೆ ಉಸಿರಲ್ಲಿ ಒಂದಾದಂತೆ. ಚಪ್ಪಲ್ ಈ ಬ್ಯಾಗಲ್ಲಿ ಹಾಕಿ ಇಲ್ಲೇ ಇಟ್ಟು ಹೋಗ್ಬೇಕಾಗತ್ತೆ. ಚಪ್ಪಲ್ ಇಲ್ಲಿ ಇಟ್ರ ಮೇಲೆ ಈ ರೀತಿ ಕೂಪನ್ ಕೊಡ್ತಾರೆ. ನಾವು ಚಪ್ಪಲ್ ತಗೊಳ್ಳಿಕ್ಕೆ ಬರುವಾಗ ಈ ಕೂಪನ್ ಅವ್ರಿಗೆ ಕೊಟ್ಟರೆ ನಮ್ಮ ಚಪ್ಪಲ್ ನಮ್ಗೆ ವಾಪಸ್ ಸಿಗೋದು. ಈ ನೀಲಿ ಕಣ್ಣ ಬೆಳಕಲಿ ಮನೆಯೆಲ್ಲ ಎಂದು ಬೆಳಗಲಿ. ನಾವು ಹೋಗೋಕೆ ಶುಕ್ರವಾರ ಬಂದಿದ್ದೀವಿ. ಫುಲ್ ರಶ್ ಇದೆ ಇಲ್ಲಿ. ಇವಾಗ ಉಡುಪುಗಳು ಲೈನಲ್ಲಿ ನಿಂತಿದ್ದೀವಿ. ಖಾಲಿ ಉಡಿ ಅಂದ್ರೆ 30 ರೂಪಾಯಿ ಸಿಗುತ್ತೆ. ನಾವು ಸೀರೆ ತಗೊಂಡಿದ್ರೆ 2 ರೂಪಾಯಿ, ಟೋಟಲ್ 230 ಆಗುತ್ತೆ. ಇಲ್ಲಿ ಮೈಕ್ ಆಫ್ ಆಗಿದ್ದೇ ಗೊತ್ತಾಗಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ದೇವ್ರ ಹತ್ರ ವಿಡಿಯೋ ಮಾಡೋ ಹಾಗಿಲ್ಲ. ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಬಂದಮೇಲೆ ಇಲ್ಲಿ ತಿನ್ನು ಪ್ರಸಾದ ಮತ್ತು ಕುಂಕುಮ ಸಿಗುತ್ತೆ. ಒಂದಕ್ಕೆ 10 ರೂಪಾಯಿ. ಅಲ್ಲೇ ಪಕ್ಕದಲ್ಲಿ ನಾವು ತಗೊಂಡಿರೋ ಕೂಪನ್ ಕೊಟ್ಟರೆ ಆಯಿತು. ಅಲ್ಲಿ ಅಕ್ಷತೆ ಕೊಟ್ಟು ಪ್ರಾರ್ಥನೆ ಮಾಡೋಕ್ಕೆ ಹೇಳ್ತಾರೆ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗೆ ಬರೋ ತನಕ ಆಲ್ಮೋಸ್ಟ್ 12 ಮುಕ್ಕಾಲಾಗಿತ್ತು. ಮಾತಲ್ಲಿ ಏನು ಹೊಸತನ, ಮಗುವನ್ನು ಹೋಲೋ ಹೂಮನ. ರಸ ಕಾವ್ಯ ನಿನ್ನ ಯೌವನ. ಹಾಗೆ ಇಲ್ಲಿ ತನಕ ಬಂದಾಯಿತು. ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಅಲ್ಲಿ ಜನ ನೋಡಿ ಶಾಕ್ ಆಯಿತು. ಕಾದು ಕಾದು ಫೈನಲಿ ದೇವ್ರ ಪ್ರಸಾದ ಸಿಕ್ತು. ಊಟ ಮಾತ್ರ ಅಮೃತ. ಹಾಗೆ ಊಟ ಮಾಡಿಕೊಂಡು ಹೊರಗೆ ಬಂದರೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಐಟಮ್ಸ್ ಎಲ್ಲ ಇದೆ. ರಸ ಕಾವ್ಯ ನಿನ್ನ ಯೌವನ, ಎದೆ ತುಂಬಿ ನಿಂತೆ ಪ್ರತಿಕ್ಷಣ. ಹಳ್ಳಿ ಮಾರಿಕಾಂಬಾ ದೇವಸ್ಥಾನ ಮುಂದೆ ಮತ್ತು ಬೇರೆ ದೇವಸ್ಥಾನ ಎಲ್ಲ ಇದೆ. ಫಾರ್ ದಿ ಫಸ್ಟ್ ಟೈಮ್ ನಾವು ಇಲ್ಲಿ ಹೋಗಿದ್ದು. ಯಾವಾಗ ಬಂದರೂ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ವಿ. ಇಲ್ಲಿ ಟೋಟಲ್ 4 ದೇವಸ್ಥಾನ ಇದೆ. ತ್ರಯಂಬಕೇಶ್ವರ ದೇವಸ್ಥಾನ, ಮಹಾಗಣಪತಿ ದೇವಸ್ಥಾನ, ಹಾಗೆ 2 ಆಂಜನೇಯ ದೇವಸ್ಥಾನ ಇದೆ. ಈ ನೀಲಿ ಕಣ್ಣ ಬೆಳಕಲಿ ಮನೆಯೆಲ್ಲ ಎಂದು ಬೆಳಗಲಿ. ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಮತ್ತೆ ರಿಕ್ಷಾ ಹತ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಬಸ್ ಸ್ಟ್ಯಾಂಡ್ ಮುಂದೆನೇ ಮಾರ್ಕೆಟ್ ಇದೆ. ಹಾಗೆ ಅಲ್ಲಿಗೆ ಹೋಗಿ ಏನಾದರೂ ತಗೋಬೋದಾ ಅಂತ ನೋಡಿದೆ. ಅಲ್ಲಿ ಬರೀ ತರಕಾರಿನೇ ಇತ್ತು. ಅದಕ್ಕೆ ಹಾಗೆ ವಾಪಸ್ ಬಂದೆ. ಮಾತಲ್ಲಿ ಏನು ಹೊಸತನ, ಮಗುವನ್ನು ಹೋಲೋ.
ಈಗ ಜಸ್ಟ್ ನಾವು ಮನೆಗೆ ಬಂದು ರೀಚ್ ಆದ್ವಿ. ಈಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗಿದೆ. ತುಂಬಾ ಸುಸ್ತಾಗ್ಬಿಟ್ಟಿದೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.